ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಾನು ಚಂದ್ರಮಂದು ಟ್ರಾನ್ಸಿಟ್ ಬದಲಾಗಿ ಮಾತಾಡ್ತಿರ್ತಾನಲ್ಲ. ಸೊ ಈಗ ರಾತ್ರಿ 7:05 ಇವತ್ತು ಚೇಂಜ್ ಆಗೋದಂದ್ರೆ ಕುಂಭರಾಶಿಗೆ ಹೋದ್ರು ಅವ್ರು ರಾಹುನ್ ಜೊತೆ. ಓಕೆ, ಸೊ ಇನ್ನೂ ಧನಿಷ್ಠ ನಕ್ಷತ್ರದೊಳಗೆ ಅದಾರ. 6:40 ಎಂಡ್ ಆಕೈತೆ, ಅಂದರೆ 6 ಡಿಗ್ರಿ 40 ಮಿನಿಟ್ಸಿಗೆ ಎಂಡ್ ಆಕೈತಿ. ಇಲ್ಲಿ ಎಂಡ್ ಆಕೈತಿ. ಸೊ ಈಗ ಎಷ್ಟು ನಕ್ಷತ್ರ ದಾಟ್ತಾರೆ ಅಂದ್ರೆ ಧನಿಷ್ಠ, ಶತಭಿಷ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರಗಳನ್ನು ದಾಟ್ತಾರೆ. ಒಂದು ನಕ್ಷತ್ರ 13 ಡಿಗ್ರಿ 20 ನಿಮಿಷದ ಇರ್ತೈತಿ. ಇವತ್ತು ರಾತ್ರಿ 7:05 ಚೇಂಜ್ ಆದ್ರೆ. ಓಕೆ, ಇನ್ನು 9ನೇ ತಾರೀಕಿಗೆ ಅರ್ಲಿ ಮಾರ್ನಿಂಗ್ 3:30ರಿಂದ 3:40. ಅದೇನು ಒಂದು ಮಿನಿಟ್ನಾಗ ಆ ಕಡೆ ಈ ಕಡೆ ಆಗಿರ್ತೈತಿ. ಬಟ್ ನಾ ಇದನ್ನು ಇಷ್ಟು ತೊಗೊಂಡೇನಿ. ಓಕೆ, 3:30ರಿಂದ 4:30 ಅರ್ಲಿ ಮಾರ್ನಿಂಗ್ ಚೇಂಜ್ ಆಕಾರ. ಎಲ್ಲಿ ಅಂತಂದ್ರೆ ಮೀನ ರಾಶಿಗೆ ಹೋಗ್ತಾರ ಅವರು. ಈಗ ಸದ್ಯ ಇವತ್ತು ಈ ಕರೆಂಟ್ ಪೊಸಿಷನ್ದಾಗ ಕುಂಭ ರಾಶಿಯೊಳಗೆ, ಸರಿನಾ? ಇದರ ಇಫೆಕ್ಟ್ ಏನೇನೈತಿ ಅಂತಂದು ಹೇಳಿ ನೋಡೋಣ. ಯಾಕಂದ್ರೆ ರಾಹುನ್ ಜೊತೆನೂ ಅದಾರ, 11ನೇ ಮನಿನೂ ಐತಿ. 11ನೇ ಮನೆ ಅಂತಂದ್ರೆ ನಿಮ್ಮ ನೆಟ್ವರ್ಕ್ ಅನ್ರಿ, ನಿಮ್ಮ ಎಲ್ಡರ್ ಸಿಬ್ಲಿಂಗ್ಸ್ ಅನ್ರಿ, ನಿಮ್ಮ ಫ್ರೆಂಡ್ಸ್ ಅನ್ರಿ. ನೀವು ಎಲ್ಲೆಲ್ಲಿ ನೆಟ್ವರ್ಕ್ ಐತಲ್ಲ ನಿಮ್ದು, ಅಲ್ಲೆಲ್ಲೆಲ್ಲ 11ನೇ ಮನೆ ನೀವು ಕನ್ಸಿಡರ್ ಮಾಡ್ತೀರಿ. ಸೊ ಇಲ್ಲಿಂದ ಏನೆಲ್ಲ ಇಫೆಕ್ಟ್ ಬರ್ತೈತಿ ಅಂತ ಹೇಳಿ ನೋಡೋಣ. ಓಕೆ, ಸೊ 2-2.5 ದಿವಸ ಸಲುವಾಗಿ ಚಂದ್ರಮ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಅಲ್ಲ, ಪ್ರತಿ 2.5 ದಿವಸಕ್ಕೊಮ್ಮೆ ಮನಿ ಚೇಂಜ್ ಮಾಡ್ತಾರೆ. ಸೊ ಈಗ ನಾವೇನು ಮಾಡೋಣ ಅಂತಂತಂದ್ರೆ 2 ಕಾರ್ಡ್ ತೆಗೆದು ನೋಡೋಣ. ಇವು ಬೇರೆ ಬೇರೆ ಡಿಟೀಸದ್ದು ಕಾರ್ಡ್ ಅದಾವೆ. ಯಾವ 2 ಎನರ್ಜೀಸು 2.5 ದಿನ ನಮ್ಮ ಜೊತೆಗೆ ಇರ್ತಾವೆ ಅಂತಂದು ಹೇಳಿ. ಓಕೆ, ಮೊದಲು ಅವ್ನು ನೋಡೋಣ, ಆಮೇಲೆ ನಾವು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡೋಣ. ಓಕೆ, ಒಂದು ಗಂಗಾ, ರಿವರ್ ಗಾಡೆಸ್, ಪ್ಯೂರಿಫೈ ಯುವರ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಸೀಕ್ ಇನ್ನರ್ ಕ್ಲೆನ್ಸಿಂಗ್. ನಮ್ಮಲ್ಲಿ ಬೆಳಗಾವಿದಾಗ ಈಗ ಮಳೆ ಶುರು ಆಗೈತಿ. ಇವತ್ತು ಮುಂಜಾನೆಯಿಂದನೇ ಸ್ಟಾರ್ಟ್ ಆಯ್ತು. ಅಂದರೆ ಇದರ ಅರ್ಥ ನಿಮಗೆ ನೀರಿನ ಜೊತೆ ಏನಾದರೂ ರಿಲೇಷನ್ ಬರ್ತೈತೆ. ನಿಮ್ಮ ಊರಾಗ ಮಳೆ ಆಗ್ಬೋದು, ಅಥವಾ ನೀವೆಲ್ಲರ ರಿವರ್ ಇದ್ದಲ್ಲೆಲ್ಲರ ವಿಸಿಟ್ ಮಾಡ್ಬೋದು. ಏನಾದರೂ ನೀರಿನ ಜೊತೆ ಏನಾದರೂ ರಿಲೇಟೆಡ್ ಏನಾದರೂ ವಿಶೇಷ ಘಟನೆಗಳು ನಡೆಯುವಂಥ ಚಾನ್ಸಸ್. ಅಂದರೆ ವಾಟರ್ ಎನರ್ಜಿ ನಿಮ್ಮ ಆಸ್ಪಾಸ್ ಇರ್ತೈತಿ. ರೇವಂತ, ಸನ್ ಆಫ್ ಸೂರ್ಯ, ಗೋ ಫಾರ್ ನ್ಯೂ ವೆಂಚರ್ಸ್, ಎಂಬ್ರೇಸ್ ಅಡ್ವೆಂಚರ್ ಆ್ಯಂಡ್ ಎಕ್ಸ್ಪ್ಲೋರೇಷನ್, ಸೇಕ್ ನ್ಯೂ ಎಕ್ಸ್ಪೀರಿಯನ್ಸಸ್. ನಿಮಗೆ ಆಗ್ಲೂ ಬಹುದು, ಅಥವಾ ನೀವು ಅಂಥದ್ದು ಏನಾದರೂ ನಿಮಗೆ ಚಾನ್ಸ್ ಸಿಕ್ಕರೆ ಟ್ರೈ ಟು ಎಕ್ಸ್ಪ್ಲೋರ್ ದ ಥಿಂಗ್ಸ್ ಅಂತಂದು ಹೇಳಾಕತ್ತಾರ ಅವರು. ಸೊ ಇದರ ಜೊತೆಗೆ 2.5 ದಿವಸದಲ್ಲಿ ನಾವು ಯಾವ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಬಹುದು. ಬಿಕಾಸ್ ಚಂದ್ರಮ ರಾಹುನ್ ಜೊತೆಗೆ ಅದಾರ. ಚಂದ್ರಮ ರಾಹು ಮತ್ತು ಕೇತುನ್ ಎಕ್ಸಿಸ್ದೊಳಗೆ. ಚಂದ್ರಮ ಭಾಳ ಸಾಫ್ಟ್ ಪ್ಲಾನೆಟ್ ಅಲ್ಲ, ಅದು ಗಾಬರಿ ಆಕೈತಿ ರಾಹು ಮತ್ತು ಕೇತುನ್ ಎಕ್ಸಿಸ್ದಾಗ ಬಂತಂತಂದ್ರೆ. ಚಂದ್ರಮ ಅಂದ್ರೆ ಏನು? ನಿಮ್ಮ ಭಾವನೆಗಳು, ನಿಮ್ಮ ಇಮೋಷನ್ಸು, ನಿಮ್ಮ ಫೀಲಿಂಗ್ಸು, ನಿಮ್ಮ ಮದರ್ ಅನ್ರಿ, ನಿಮ್ಮ ಪೀಸ್ ಆಫ್ ಮೈಂಡ್ ಅನ್ರಿ, ಅಷ್ಟೆಲ್ಲ ವಿಷಯಗಳನ್ನು ನಿಮಗೆ ಹೇಳ್ತೈತೆ. ಸೊ ರಾಹು ಏನು ಮಾಡ್ತಾರೆ ಅಂತಂದ್ರೆ, ರಾಹುನ್ ಜೊತೆ ಬಂತು ಅಂತಂತಂದ್ರೆ, ರಾಹುನ್ ಒಂದು ಮೇನ್ ಕ್ಯಾರೆಕ್ಟರ್ ಅಂತಂದ್ರೆ ತನ್ನಲ್ಲಿರುವಂಥದ್ದು ಅಥವಾ ತನ್ನ ಜೊತೆ ಯಾವ ಗ್ರಹ ಕುಂತಿರ್ತೈತಿ ಆ ಗ್ರಹದ ಲಕ್ಷಣಗಳನ್ನು ಆ್ಯಂಪ್ಲಿಫೈ ಮಾಡ್ತೈತಿ. ಆ್ಯಂಪ್ಲಿಫೈ ಅಂತಂತಂದ್ರೆ 3-4 ಪಟ್ಟು ಹೆಚ್ಚಿಗೆ ಮಾಡ್ತೈತೆ ಅದನ್ನು. ಈಗ ನೋಡ್ರಿ, ಅತಿಯಾಗಿ ಅದರದ್ರ ಬದಲಾಗಿ ವಿಚಾರ ಮಾಡೋದು, ಅತಿಯಾಗಿ ಫ್ರೆಂಡ್ಸ್ ಜೊತೆ ಏನಾರು ಅಡ್ಡಾಡೋದು, ಈ ಥರ ಏನಾದರೂ ಘಟನೆಗಳಾಗುವಂಥ ಸಂಭವ ಜಾಸ್ತಿ. ಅಲ್ಲಿ ಹೇಳಾಕತ್ತಿದಾರಲ್ಲ, ಸೀಕ್ ನ್ಯೂ ಎಕ್ಸ್ಪೀರಿಯನ್ಸಸ್ ಅಂತ. ನೀವೇನಾದರೂ ಹೊಸ ಎಕ್ಸ್ಪೀರಿಯನ್ಸಸ್ ಮಾಡುವಂಥ ಚಾನ್ಸಸ್ ಆರ್ ದೇರ್. ನೋಡ್ರಿ, ಬಾಟಮ್ ಆಫ್ ದ ಡೆಕ್ ಏನೈತಿ ಅಂತಂದರೆ 10 ಆಫ್ ವಾಂಡ್ಸ್ ಐತೆ. ಓಕೆ, ನೋಡ್ರಿ ಡೆಕ್ಕದ ಬಾಟಮ್ದೊಳಗೆ ಏನೈತಿ ಅಂತಂದ್ರೆ 8. ಇದಾದಮೇಲೆ ನೋಡಿರಿ, ಡಿಸಿಷನ್ಸ್ ತೊಗೊಳ್ಳುವಂಥದ್ದು ಏನಾದರೂ ಟೈಮ್ ಬರ್ಬೋದು. ಓಕೆ, ಯಾವುದಾದ್ರೂ ಮೇಜರ್ ಡಿಸಿಷನ್ಸ್ ವಿಚಾರ ಮಾಡೇ ಡಿಸಿಷನ್ಸ್ ಬದಲಾಗಿ ವಿಚಾರ ಮಾಡಿರಿ. ಸರಿ, ಹಂಗೆ ವಿಚಾರ ಮಾಡಿರಿ.
ಯಾಕಂತಂದ್ರೆ ಡಿಸಿಷನ್ಸ್ ಆಗಲಿ, ಕೆಲಸ ಆಗಲಿ ಒಂಥರ ಬರ್ಡನ್ ಅಂತಂತ ಅನ್ನಿಸ್ಬೋದು, ವಿಚಾರಗಳು ಸಹಿತ ಬರ್ಡನ್ ಅಂತಂತ ಅನ್ನಿಸ್ಬೋದು. ಓಕೆ, ಯಾವುದೇ ಥರದ್ದು ಏನೇ ಇದ್ರೂ ಅದು ಬರ್ಡನ್ ಅಂತ ನೀವು ಫೀಲ್ ಮಾಡುವಂಥದ್ದು, ಎಕ್ಸಾಸ್ಟ್ ಆಗುವಂಥದ್ದು, ಇದು ಡೆಕ್ಕದ ಕೆಳಗೆ ತೋರ್ಸಾಕತ್ತೈತಿ. ಓಕೆ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಡ್ಸ್ ನೋಡ್ರಿ, ಕೋರ್ ಮೀನಿಂಗ್ ಏನು ಹೇಳ್ತೈತಿ ಅಂತಂತಂದ್ರೆ, ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ನಿಮ್ಮಲ್ಲಿ ಒಂದು ಇಮೋಷ್ನಲ್ ಮ್ಯಾಚುರಿಟಿ ಇರ್ತೈತಿ 2-2.5 ದಿವಸದೊಳಗೆ. ಇಮೋಷ್ನಲ್ ಮ್ಯಾಚುರಿಟಿ ಇಲ್ಲಿ ನೋಡ್ರಿ, ಇಲ್ಲಿ ಏನು ಹೇಳ್ತೈತಿ ಗಂಗಾ ಏನು ಹೇಳ್ತಾನೆ ಅಂದ್ರೆ, ಪ್ಯೂರಿಫೈ ಯುವರ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಸೀಕ್ ಇನ್ನರ್ ಕ್ಲೆನ್ಸಿಂಗ್. ಇಮೋಷ್ನಲ್ ಮ್ಯಾಚುರಿಟಿ ಎದ್ರ ಬದಲಾಗಿರ್ತೈತಿ ಅಂತಂತಂದ್ರೆ, ಹಳೆ ಚಾಲೆಂಜಸ್ ಅನ್ರಿ, ಅಥವಾ ಹಳೆ ಪಾಸ್ಟ್ದೊಳಗೆ ನೀವು ಏನು ಚಾಲೆಂಜಸ್ ನೀವು ಏನಾದರೂ ಫೇಸ್ ಮಾಡಿರಿ, ಅಲ್ಲಿ ನಿಮಗೆ ಫೇಲಿಯರ್ ಇತ್ತು, ಅಥವಾ ನೀವು ಯಾವ್ದಾದ್ರು ರಿಲೇಷನ್ಸ್ ಇತ್ತು ಅದರೊಳಗೆ ನಿಮ್ಮ ಫೇಲಿಯರ್ ಇತ್ತು ಅಂತಂದ್ರೆ, ಅದನ್ನು ಇಮೋಷ್ನಲಿ ಹೆಂಗೆ ಸರಿಯಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಕತ್ತೆ. ಆ ಥರದ್ದು ಇಮೋಷ್ನಲ್ ಮ್ಯಾಚುರಿಟಿ ಇರ್ತೈತಿ ನಿಮಗೆ. ಓಕೆ, ನೀವು ಬ್ಯಾಲೆನ್ಸ್ ಮಾಡ್ತೀರಿ ಅಂದರೆ ಒಂಥರ ಹೆಂಗೆ ಕೂಲಂಗೆ ಇರೋದು, ಕಾಮಂಗೆ ಇರೋದು, ಆಮೇಲೆ ಒಂದು ಸ್ವಲ್ಪ ಗ್ರೌಂಡೆಡ್ ಇರೋದು, ಈ ಥರದ ವಿಚಾರಗಳಿರ್ತಾವೆ ನಿಮ್ಮಲ್ಲಿ. ನಾನು ನಿಮ್ಗೆ ಇಮೋಷ್ನಲ್ ಮ್ಯಾಚುರಿಟಿ ಯಾಕಂತಂದು ಹೇಳಿದ್ನಿ ನೋಡ್ರಿ. ಈಗ ಸದ್ಯ ಈ ಪೇಪರ್ನಾಗ ನೋಡ್ರಿ, ಈಗ ಇದು ಹೆಂಗೆ ಕಾಣ್ತದೆ ನೋಡ್ರಿ, ಇದನ್ನು ಈ ಥರ ನೀವು ಇದನ್ನು 180 ಡಿಗ್ರಿ ಈ ಕಡೆ 180 ಈ ಕಡೆ ನೀವು ಒಂದೊಡೆ ಇದನ್ನು 2 ಭಾಗ ಮಾಡಿದ್ರಿ ಅಂದರೆ, ಚಂದ್ರಮ ಅಷ್ಟರ ರಾಹು ಕೇತುನ ಎಕ್ಸಸ್ ಆಗಿ ಸಿಕ್ಕಾಕೋತಾನೆ. ಬಾಕಿ ಪ್ಲ್ಯಾನೆಟ್ಸ್ ಎಲ್ಲ ಒಂದು ಕಡೆ ಅದಾವೆ. ಪಾಪ ಚಂದ್ರಮ ಒಂದು ಕಡೆ ಬಂದೈತಿ ಅಂದ್ರೆ ಎಷ್ಟು ಆಕತಿ ಅಷ್ಟು ತನ್ನ ಇಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನೋಡ್ತಾನೋ. ಓಕೆ, ಈಗಿದು ಮ್ಯಾಲಿಂದ ಇವು 3 ಕಾರ್ಡ್ಸ್ ಅದಲ್ಲ, ಅದ್ರ ಕೋರ್ ಮೀನಿಂಗ್ ಏನು ಹೇಳ್ತೈತಿ ಅಂತಂದ್ರೆ, ಸಿ ದಿಸ್ ಇಸ್ ಅ ಕ್ರಿಯೇಟಿವ್ ಎನರ್ಜಿ ಏನ್ರಿ, ದಿಸ್ ಈಸ್ ಅ ಕ್ರಿಯೇಟಿವ್ ಎನರ್ಜಿ ಏನ್ರಿ, ಅಥವಾ ಒಂಥರ ಡೈನಾಮಿಕ್ ಎನರ್ಜಿ ಏನ್ರಿ. ದಿಸ್ ಈಸ್ ಅ ನರ್ಚರಿಂಗ್ ಎನರ್ಜಿ. ಕ್ರಿಯೇಟಿವ್ ಎನರ್ಜಿ, ನರ್ಚರಿಂಗ್ ಎನರ್ಜಿ ಪ್ಲಸ್ ನರ್ಚರಿಂಗ್ ಎನರ್ಜಿ. ಏನಾರೇ ಒಂದು ಐಡಿಯಾಸ್ ನೀವು ರಿಯಾಲಿಟಿ ಒಳಗೆ ಕನ್ವರ್ಟ್ ಮಾಡುವಂಥದ್ದು. ಓಕೆ, ಐಡಿಯಾಸ್ ರಿಯಾಲಿಟಿ ಒಳಗೆ ಕನ್ವರ್ಟ್ ಮಾಡುವಂಥದ್ದು ಅಥವಾ ಮ್ಯಾನಿಫೆಸ್ಟ್ ಮಾಡುವಂಥದ್ದು ವಿಷಯಗಳು ಆಗುವಂಥ ಚಾನ್ಸಸ್ ಆರ್ ದೇರ್. ಸಿ ದಿಸ್ ಇಸ್ ದ ಕೋರ್ ಮೀನಿಂಗ್. ಯಾಕೆ ಗೊತ್ತಾ, ಇಲ್ಲಿ ಏನು ಹೇಳತ್ತಾರೆ ನೋಡ್ರಿ, ಎಂಬ್ರೇಸ್ ಅಡ್ವೆಂಚರ್ ಆ್ಯಂಡ್ ಎಕ್ಸ್ಪ್ಲೋರೇಷನ್, ಸೀಕ್ ನ್ಯೂ ಎಕ್ಸ್ಪೀರಿಯನ್ಸಸ್. ಯಾಕಂದ್ರೆ ನೀವು ಹಂಗೆ ಮಾಡ್ತೀರಿ, ಅದ್ರ ಸಲುವಾಗಿ ಅದು ಕಾರ್ಡ್ ಬಂದೈತಿ. ಸನ್ ಮೀನ್ಸ್ ಸನ್ ಅಂತಂತಂದ್ರೆ ನಿಮ್ಮ ಕಾನ್ಫಿಡೆನ್ಸ್ಗೆ ಕಾರಕ್ಕೆ ಸನ್. ಸೊ ನೀವು ಈ ಕೆಲಸ ನೀವು ಮಾಡ್ತೀರಿ. ಓಕೆ, ಏನಾದರೂ ಒಂದು ಹೊಸದನ್ನು ಹುಟ್ಟಾಕುವಂಥದ್ದು. ಓಕೆ, ಇದು ಇಷ್ಟ ಆಯ್ತು. ಇದ್ರ ಕೋರ್ ಮೀನಿಂಗ್ ಏನಂದ್ರೆ, ಒಂದು ತಾತ್ಪರ್ಯ ಏನಪ್ಪ ಅಂತ. ಆದರೆ ಇದನ್ನು ಬೇರೆ ಥರ ನೀವು ವಿಚಾರ ಮಾಡಿದ್ರೆ, ಏಸ್ ಆಫ್ ವಾಂಡ್ಸ್ ಅಂತಂತಂದ್ರೆ ಕರಿಯರ್ದೊಳಗೆ ಏನಾದರೂ ಹೊಸ ಬಿಗಿನಿಂಗ್, ಯಾವುದೇ ಥರದ ಬಿಗಿನಿಂಗ್, ಕರಿಯರ್ ಅನ್ರಿ, ಪ್ರೊಫೆಷನ್ ಅನ್ರಿ, ಅದು ನಿಮ್ಮ ಕರಿಯರ್ ಆಯ್ತು, ಪ್ರೊಫೆಷನ್ ಆಯ್ತು, ಬಿಸ್ನೆಸ್ ಅನ್ರಿ, ಅಂಥದ್ರೊಳಗೆ ಏನಾದರೂ ಒಂದು ಹೊಸದನ್ನು ಹುಟ್ಟಾಕುವಂಥದ್ದು, ಹೊಸದೇನಾದರೂ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಏನಾದರೂ ಆ ಥರದ ವಿಷಯಗಳು. ಯಾಕಂದರೆ ಈಗ ಸದ್ಯ ನೆಟ್ವರ್ಕ್ ಐತಲ್ಲ, ನೆಟ್ವರ್ಕ್ದೊಳಗೆ ಚಂದ್ರಮ ಅದಾನ. ಸೊ ಆ ನೆಟ್ವರ್ಕ್ದೊಳಗೆ ನಿಮ್ಗೆ ಏನಾದರೂ ಒಂದು ಲಾಭ ಆಗುವಂಥದ್ದು ಏನಾದರೂ ವಿಷಯ. ಇಲ್ಲೇನೋ ಅಂತಂತಂದ್ರೆ, ನೀವು ನಿಮ್ಮ ಗ್ರೂಮಿಂಗ್ ಕಡೆ ಲಕ್ಷ್ಯ ಕೊಡೋದು, ಚಂದ್ರಮ ರಾಹುನ್ ಜೊತೆಗೆ. ಸೊ ಲುಕ್ಗೆ ಹಿಸಾಬ್ ಸೆ ಕುछ न कुछ तो करना चाहोगे. ಏನಾದರೂ ಪ್ರಸಾಧನಗಳನ್ನು, ಏನು ಬ್ಯೂಟಿ ಕಾಸ್ಮೆಟಿಕ್ಸು ಅಂತಾನು ಖರೀದಿ ಮಾಡೋದು, ಪಾರ್ಲರಿಗೆ ಹೋಗೋದು, ಇವೆಲ್ಲ ಡೈಲಿ ರುಟೀನ್ದೊಳಗೆ ನಡೆಯುವಂಥ ವಿಷಯಗಳು. ಅಥವಾ ಮಕ್ಕಳ ರಿಲೇಟೆಡ್ ಏನಾದರೂ ಒಂದು ಒಳ್ಳೆ ನ್ಯೂಸ್ ಕೇಳೋದು, ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಕೇಳೋದು. ಆಮೇಲೆ ನೀವೇನಾದರೂ ಪ್ರಮೋಷನ್ನು, ಇನ್ಕ್ರಿಮೆಂಟ್ಸು ಅಂಥವನ್ನ ಏನಾದರೂ ನಿಮ್ಮ ಕರಿಯರ್ದೊಳಗೆ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡಾಕತ್ತಿದ್ರಿ, ಅಥವಾ ನಿಮ್ಮ ಯಾವುದಾದ್ರೂ ಕೆಲವೊಂದು ಸಮಸ್ಯೆಗಳಿದ್ದು ಅವನ್ನೇನಾದರೂ ಬಗೆಹರಿಸ್ಕೊಳ್ಬೇಕಂತ ನೀವು ವಿಚಾರ ಮಾಡಾಕತ್ತಿದ್ರಿ ಅಂದರೆ, ಯಾವುದಾದ್ರೂ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಒಬ್ಬ ಮನುಷ್ಯನ ಭೇಟಿಯಾಗಿ ಹೋಗೋದು ಮಾಡೋದು, ಆ ಥರದ ವಿಚಾರಗಳು ನಡೆಯುವಂಥ ಸಂಭಾವನೆ ಏನಂತಾರೆ ಅದಕ್ಕೆ, ಆ ಥರ ವಿಷಯಗಳು ನಡೆಯುವಂಥದ್ದು ಜಾಸ್ತಿ. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲೇನೈತಿ ಅಂತಂತ ನಾನು ನೆಟ್ವರ್ಕ್ ಅಂತ ಹೇಳಿದ್ನಲ್ಲ, ಇದು ನೆಟ್ವರ್ಕನ್ನ ತೋರಿಸ್ತಿದ್ದು. ಯಾರಾದರೂ ಪರಿಚಯದವ್ರು ಇರ್ಬೋದು, ಅಥವಾ ಹಳೆ ಫ್ರೆಂಡ್ಸ್ ಇರ್ಬೋದು, ಅಂಥವ್ರು ಯಾರಾದರೂ ಬಿಟ್ಟು ಹೋದವ್ರ ಜೊತೆ ಬರೋದು, ಫ್ಯಾಮಿಲಿಯರ್ ಪ್ಲೇಸಸಿಗೆ ನೀವು ಭೇಟಿ ಆಗೋದು, ಅಂಥ ಜನರಿಗೆ ಭೇಟಿ ಆಗೋದು. ಅಥವಾ ನೀವು ಯಾವ್ದಾರು ಬೇರೆ ಊರಾಗ ಇರ್ತಿದ್ರೆ ಅಂದರೆ ನಿಮ್ಮ ಊರಿಗೆ ಹೋಗಿ ನಿಮ್ಮ ಊರಿಗೆ ಹೋಗೋದು, ಅಲ್ಲಿ ಭೇಟಿ ಆಗೋದು ಜನರಿಗೆ. ಈ ಥರದ ವಿಷಯಗಳು ನಡೆಯುವಂಥದ್ದು. ಮತ್ತು ಎಷ್ಟಾಕತಿ ಅಷ್ಟು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿ ವಿಷಯಗಳನ್ನು ವಿಷಯಗಳ ಬದಲಾಗಿ ತಾವು ವಿಚಾರ ಮಾಡಬಹುದು.
ಅಂದ್ರೆ ಆ ಥರದ ಬುದ್ಧಿಮಟ್ಟಕ್ಕೆ ಬರ್ತೈತದ ಅಷ್ಟರೊಳಗೆ ಬಂದು ಹೋಗಿರ್ತೈತಿ ನಮಗೆ. ಅಂದ್ರೆ ನನ್ನನ್ನು ನಾ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದ್ರ ಬದಲ ನೀವು ವಿಚಾರನೂ ಮಾಡ್ತೀರಿ. ಸೊ ಕಿಂಗ್ ಆಫ್ ಕಪ್ಸ್ ಅದನ್ನು ತೋರಿಸ್ತೈತಿ. ಕೆಲವು ಸರ್ತಿ ಹಿಂಗೆ ಅನ್ನಿಸ್ಬೋದಲ್ಲ ನಿಮ್ಗೆ, ಹಳೀದನ್ನು ಈಗಾಗಲೇ ನಾ ಇಷ್ಟೆಲ್ಲ ಚಾಲೆಂಜಸ್ಸನ್ನು ನಾ ಅನುಭವಿಸೀನಿ, ನನಗಿನ್ನು ಒಟ್ಟ ಕೆಲಸ ಮಾಡೋಕ್ಕಾಗಂಗಿಲ್ಲ ಅಂತಂದೇಳಿ ಹತಾಶೆ ಅಂತ ಇನ್ ಬಿಟ್ವೀನ್ ಯಾವಾಗಾದ್ರೂ ನಿಮ್ಗೆ ಹಿಂಗೆ ಅನ್ನಿಸ್ಬಹುದು. ಅಂದರೆ 2.5 ದಿವಸ ಪಾಸ್ ಆಗೋದ್ರೊಳಗೆ ಎಂಡ್ ಬರ್ತಾ ಬರ್ತಾ ನಿಮ್ಗೆ ಹಿಂಗೆ ಅಂತಂತ ಅನ್ನಿಸ್ಬೋದು. ಯಾರಾದರೂ ಒಬ್ರು ಅಂಥವ್ರು ಬಂದು ನಿಮ್ಗೆ ಇಂಥ ವಿಷಯದೊಳಗೆ ಹೆಲ್ಪ್ನೂ ಮಾಡ್ಬೋದು. ಓಕೆ, ಈ ಥರದ ವಿಷಯ ಐತಿ, ಈ ಥರದ ವಿಷಯ ಇದ್ರೂ ಸಹಿತ ನಿಮಗೆ ಯಾವುದಾದ್ರೂ ಒಂದು ಹೊಸ ಚಾನ್ಸ್ ಸಿಗ್ಬೋದು. ಓಕೆ, ಅದರಿಂದ ನೀವು ಇಮೋಷ್ನಲಿ ಸಾಕಾಗುವಷ್ಟು ಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ಸೂ ಅದಾವೆ. ಸೊ ಇದಲ್ಲದೆ ಜಸ್ಟ್ ಓಕೆ ನೋಡಿರಿ, ಇದೇನು ಹೇಳ್ತೈತಿ ಅಂತಂದ್ರೆ 8 ನಂಬರ್ ಇಸ್ ಅ ಸ್ಯಾಟರ್ನ್ ನಂಬರ್. ಎಸ್, ದುಡ್ಡಿನ ಬದಲಾಗಿ ಬಂತು. ಓಕೆ, 8 ನಂಬರ್ ಇಸ್ ಸ್ಯಾಟರ್ನ್ ನಂಬರ್. ಸ್ಯಾಟರ್ನ್ ನಂಬರ್ ಯಾಕೆ ಗೊತ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ಈ ಮನಿ ಏನೈತಲ್ಲ, ಇದು 11ನೇ ಮನಿ. ಕುಂಭರಾಶಿಯನ್ನು ಶನಿ ಮತ್ತು ರಾಹು ಇಬ್ಬರು ಆಳ್ತಾರೆ ಅದನ್ನು. ಶನಿ ಅದಕ್ಕೆ ಹೇಳ್ತಾರೆ ಕುಜವತ್ ಕೇತು ಶನಿವತ್ ರಾಹು ಅಂತಂದು ಹೇಳಿ. ಶನಿ ಏನು ರಿಸಲ್ಟ್ ಕೊಡ್ತಾನಲ್ಲ ಹಂಗೆ ರಾಹು ರಿಸಲ್ಟ್ ಕೊಡ್ತಾನೆ. ದಿಸ್ ಇಸ್ ದ ಡಾರ್ಕೆಸ್ಟ್ ಪ್ಲೇಸ್. ಸ್ಯಾಟರ್ನ್ ಅಂತಂತಂದ್ರೆ ನಿಮಗೆ ಗೊತ್ತೈತಿ ಪ್ರಾಫಿಟ್ ಬೇಕು ಅಂತ. ನೋಡ್ರಿ ಇಲ್ಲಿ ಏನು ತೋರಿಸ್ತೈತಿ ಅಂತಂದರೆ ನೀವು ಕೆಲಸ ಮಾಡೋದನ್ನು ತೋರಿಸ್ತೈತಿ ಇಲ್ಲಿ. ಅಂದರೆ ಕಂಟಿನ್ಯೂಸ್ಲಿ ಕೆಲಸ ಮಾಡೋದು, ಒಂದೇ ವಿಷಯದ ಮೇಲೆ ಕೆಲಸ ಮಾಡೋದು, ರಿಪಿಟೇಟಿವ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡೋಕೆ ನೋಡೋದು. ಒಂಥರ ಗಾಣದ ಎತ್ತು ದುಡಿತಾರೆ ಅಂತಾರಲ್ಲ ಆ ಥರ ಕಂಟಿನ್ಯೂಸ್ ಹಂಗೆ ಕೆಲಸ ಮಾಡಿ ನೀವು. ಮತ್ತು ದಿಸ್ ಹೌಸ್ ಆಫ್ ಪ್ರಾಫಿಟ್ ಆಲ್ಸೋ. ಸೊ ನೀವು ಅದು ಮಾಡಿದ್ದೇ ಆದಲ್ಲಿ ನಿಮಗೆ ಇಲ್ಲಿ ಮಾನಿಟರಿ ಗೇನ್ ಐತಿ 11ನೇ ಮನೆಯೊಳಗೆ. ಸೊ ತಾವು ಏನಾದರೂ ದುಡ್ಡಿನ ವಿಷಯದಲ್ಲಿ ಒಳ್ಳೆಯದನ್ನು ಏನಾದರೂ ತಾವು ಎಕ್ಸ್ಪೆಕ್ಟ್ ಮಾಡಬಹುದು. ದುಡ್ಡಿನ ವಿಷಯದಲ್ಲಿ ತಾವೇನಾದರೂ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನಾನ್ಷಿಯಲ್ ಕಂಡೀಷನ್ ಸುಧಾರಿಸುವಂಥದ್ದು. ಅಂದರೆ ನೀವು ಸುಧಾರಿಸುವಂಥದ್ದು ಅಂತಂದ್ರೆ ಹೆಂಗಂದ್ರೆ ಅದ್ರ ಬದಲು ನೀವೇ ಜಾಸ್ತಿ ಕಾಳಜಿ ತೊಗೊಂಡಿರ್ತೀರಿ, ಅದ್ರ ಮೇಲೆ ನೀವು ಕೆಲಸ ಮಾಡಿರ್ತೀರಿ, ಅದ್ರ ಹಿಶೋಬಲ್ಲೇ ನಿಮಗೆ ಇಲ್ಲಿ ಪ್ರಾಫಿಟ್ ಸಿಗ್ತೈತಿ. ಸೊ ಇದು ಬರುವ 2.5 ದಿನದಲ್ಲಿ ಏರ್ಪಡುವಂಥ ಸಂದರ್ಭಗಳು ಅಂತಂತ ಅನ್ಬೋದು. ಎಲ್ಲಿವರೆಗೂ ಅಂತಂದ್ರೆ ನೋಡಿರಿ, 9ಕ್ಕೆ ಅರ್ಲಿ ಮಾರ್ನಿಂಗ್ 3:30ರಿಂದ 3:40 ಇನ್ ಬಿಟ್ವೀನ್. ಅಂದರೆ ಇವತ್ತು ರಾತ್ರಿ 7 ಗಂಟೆಯಿಂದ ಹಿಡಿದು 9ನೇ ತಾರೀಕು ಮಧ್ಯರಾತ್ರಿ 3:30ವರೆಗೂ ಈ ವಿಷಯಗಳು ಏರ್ಪಡುವಂಥ ಈ ಥರದ ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ತಾವು ನೋಡ್ಬೋದು, ಅಥವಾ ಈ ಥರದ ವಿಶೇಷ ಘಟನೆಗಳು ತಮ್ಮ ಜೊತೆ ಆಗಬಹುದು. ಈ ರೀಡಿಂಗ್ ತಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಇನ್ ಬಿಟ್ವೀನ್ ನಾನು ನಿಮಗೆ ಹೇಳೋದನ್ನು ಮರೆತೆ, ಏನು ಅಂತಂತಂದರೆ ಇಲ್ಲಿ 3 ನಕ್ಷತ್ರಗಳು ಬರ್ತಾವೆ. ಏನಪ್ಪ ಅಂದರೆ ಚಂದ್ರಮ ಇನ್ ಧನಿಷ್ಠ ನಕ್ಷತ್ರ. ಸೊ ಕಾನ್ಫಿಡೆಂಟ್ಲಿ ಮೂವ್ ಆಗೋದು ನೋಡಿರಿ, ಇಲ್ಲಿ ಕಾನ್ಫಿಡೆಂಟ್ಲಿ ನೀವು ಮೂವ್ ಆಗ್ತೀರಿ. ಆಮೇಲೆ ನಿಮ್ಮ ಕರಿಯರ್ದೊಳಗೆ ಏನಾದರೂ ಒಂದು ಹೊಸದು ಮಾಡೋಕೆ ನೋಡ್ತೀರಿ. ಆಮೇಲೆ ಶತಭಿಷ ನಕ್ಷತ್ರ ಅಂತಂದ್ರೆ 100 ಹೀಲರ್ಸ್ ಅಂತಂದು ಇದಕ್ಕಂತಾರೆ. ಇಲ್ಲಿ ನಿಮಗೆ ಹೀಲಿಂಗ್ ಬರ್ತೈತಿ, ನೀವು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಕ್ಕೆ ನೋಡ್ತೀರಿ. ನಿಮ್ಮಷ್ಟಕ್ಕೆ ನಿಮಗೆ ಗೊತ್ತಾಗ್ತದೆ ಅದು. ಪೂರ್ವ ಭಾದ್ರಪದ ನಕ್ಷತ್ರ ಏನು ಹೇಳ್ತೈತಿ ಅಂತಂತಂದ್ರೆ ಒಂಥರ ನೀವು ಎನಾಲಿಟಿಕಲಿ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಪೂರ್ವ ಭಾದ್ರಪದ ನಕ್ಷತ್ರ. ಸೊ ಚಂದ್ರಮ ಈ 3 ನಕ್ಷತ್ರಗಳನ್ನು ದಾಟೋದ್ರಿಂದ ಈ ಥರದ ಇಫೆಕ್ಟ್ಗಳಿರ್ತಾವೆ. ಅದರ ರಿಲೇಟೆಡ್ ಈ ಥರ ಕಾರ್ಡ್ಸ್ ಬಂದಾವೆ. ಸೊ ಈ ವಿಷಯಗಳನ್ನು ತಾವು 2.5 ದಿವಸದಲ್ಲಿ ನೋಡ್ತೀರಿ.